ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಹೇಳ್ಕೊಡ್ತಾ ಇದ್ದೇನೆ. ಯಾರಿಗೆಲ್ಲ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಇರೋದಕ್ಕೆ ಇಷ್ಟ ಇರಲ್ಲ, ನೀವೇ ಹೇಳಿ ಗೈಸ್. ಈಗಂತೂ ಎಲ್ರದ್ದು ತುಂಬಾ ಕೂದಲು ಉದುರೋ ಸಮಸ್ಯೆ ಅಂತೂ ಜಾಸ್ತಿನೇ ಆಗಿದೆ. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಹಾಗೂ ಕೂದಲು ಬೆಳಿತಾನೆ ಇಲ್ಲ ಅಂತ ಕೂಡ ತುಂಬ ಜನರ ಸಮಸ್ಯೆ. ಕೂದಲು ಬೋಳಾಗೋದು ಹಾಗೂ ಕೂದಲು ಬಿಳಿ ಆಗೋದು, ದಟ್ಟವಾಗಿ ಬೆಳಿತಾನೆ ಇಲ್ಲ ಅಂದ್ಕೊಳ್ಳೋದು. ನಾನಿವತ್ತು ತುಂಬ ಜನ ಕೂದಲು ಜಾಸ್ತಿಯಾಗಿ ಉದುರ್ತಾ ಇರೋ ಕಾರಣದಿಂದ ನಾನಿವತ್ತು ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗೋ ಥರ ಆಗೋದಕ್ಕೆ ಒಂದು ಹೊಸ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದೇನೆ. ಇತ್ತೀಚೆಗಂತೂ ತುಂಬ ಜನ ಕೆಮಿಕಲ್ ಯುಕ್ತವಾಗಿರುವಂಥ ಡ್ಯಾಂಡ್ರಫ್ ಶಾಂಪುಗಳಾಗಿರ್ಬೋದು ಹಾಗೂ ಯಾವುದೇ ಒಂದು ಕೆಮಿಕಲ್ ಆಯಿಲ್ ಕೂಡ ಬಳಸೋದ್ರಿಂದ ನಮ್ಮ ಕೂದಲು ಬುಡದಿಂದಲೇ ಉದುರ್ತಾ ಇರೋದು ಹಾಗೂ ಎಷ್ಟೇ ನಾವು ಬಾಚಿಕೊಂಡ್ರೂ ಕೂಡ ತುಂಬಾ ಕೂದಲು ಉದುರ್ತಾ ಇದೆ. ಹಾಗೂ ಈ ಒಂದು ಕೂದಲು ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ನಾವು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೊಳ್ಳದೆ ಮನೆಯಲ್ಲೇ ರೆಡಿಯಾಗಿರುವಂಥ ನ್ಯಾಚುರಲ್ ಆಗಿ ಈ ಒಂದು ಎಣ್ಣೆನ ನಾವು ವಾರದಲ್ಲಿ ಒಂದೆರಡು ಸಲ ಆದರೂ ಯೂಸ್ ಮಾಡಿಕೊಂಡ್ರೆ ಸಾಕು, ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗಾದರೆ ತಡ ಮಾಡದೆ ಈ ವಿಡಿಯೋನ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೇನೆ. ಇವತ್ತು ನಾನು ಈರುಳ್ಳಿಯಿಂದ ನಾವು ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಿಮಗೆ ಹೇಳ್ಕೊಡ್ತೇನೆ. ನೋಡ್ಬೋದು, ಈ ಒಂದು ಈರುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಹೀಗೆ ನಾನು ದಪ್ಪವಾಗಿ ಕಟ್ ಮಾಡ್ಕೊಳ್ತಾ ಇರೋದು ನಿಮಗೆ ತೋರಿಸ್ತೇನೆ. ಈರುಳ್ಳಿನ ಯಾಕೆ ಯೂಸ್ ಮಾಡ್ಕೋತಾ ಇದ್ದೇನೆ ಅಂದರೆ ಈರುಳ್ಳಿಯಿಂದ ನಮ್ಮ ಕೂದಲು ಉದುರಿರೋದು ಕೂಡ ಬೆಳೆಯೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಆದ ಕಾರಣ ನಾನು ಈರುಳ್ಳಿನ ಯೂಸ್ ಮಾಡ್ಕೋತಾ ಇದ್ದೇನೆ. ನೋಡ್ಬೋದು, ಈರುಳ್ಳಿನ ಕಟ್ ಮಾಡ್ಕೊಂಡಿರೋದಾಗಿದೆ. ಹಾಗೂ ಈರುಳ್ಳಿಯಿಂದ ನಮ್ಮ ತಲೆಯಲ್ಲಿ ರಕ್ತ ಸಂಚಲನ ಕೂಡ ಜಾಸ್ತಿ ಆಗುತ್ತೆ. ಆದ ಕಾರಣ ಕೂಡ ನಮ್ಮ ಕೂದಲು ದಟ್ಟವಾಗಿ ಬೆಳೆಯಲು ಕೂಡ ಆರಂಭವಾಗುತ್ತೆ. ಹಾಗೂ ನಾನಿಲ್ಲಿ ಒಂದು 4-5 ಬೆಳ್ಳುಳ್ಳಿನ ತಗೊಳ್ತಾ ಇದ್ದೇನೆ. ಬೆಳ್ಳುಳ್ಳಿಯಿಂದ ಕೂದಲು ಚೆನ್ನಾಗಿ ದಟ್ಟವಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತೆ. ಹಾಗೂ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿವೈರಲ್ ಹಾಗೂ ಆ್ಯಂಟಿ ಫಂಗಲ್ ಇರೋದ್ರಿಂದ ನಮ್ಮ ತಲೆಯಲ್ಲಿರುವ ಎಷ್ಟೇ ಹೊಟ್ಟು ಕೂಡ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಹಾಗೂ ನಮ್ಮ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಹಾಗೂ ನಮ್ಮ ತಲೆಯಲ್ಲಿ ತುರಿಕೆ ಇದ್ದರೂ ಕೂಡ ಅದು ಕೂಡ ಕಡಿಮೆ ಮಾಡೋದಕ್ಕೆ ಈ ಬೆಳ್ಳುಳ್ಳಿಯಿಂದ ಕೂಡ ಸಾಧ್ಯ. ಹಾಗೂ ನಾನಿಲ್ಲಿ ಕರಿಬೇವನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಅದು ಕೂಡ ಫ್ರೆಶ್ ಆಗಿರುವಂಥ ಕರಿಬೇವನ್ನ ಯೂಸ್ ಮಾಡ್ಕೊಳ್ಳಿ. ಕರಿಬೇವಿನಿಂದ ಕೂಡ ನಮ್ಮ ಕೂದಲು ತುಂಬಾ ಉದ್ದವಾಗಿ ಬೆಳೆಯುತ್ತೆ. ಅದು ಕೂಡ ತುಂಬ ಜನಕ್ಕೆ ಗೊತ್ತೇ ಇದೆ ಕರಿಬೇವಿನಿಂದ ನಮ್ಮ ಕೂದಲಿಗೆ ಎಷ್ಟೆಲ್ಲ ಸಹಾಯ ಆಗುತ್ತೆ ಅಂತ. ಈ 3 ಇಂಗ್ರೀಡಿಯೆಂಟ್ಸ್ನ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡು ಅದರೊಳಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿನ ಮಾಡ್ಕೋತೇನೆ. ಮೊದಲು ನಾನು ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಮೊದಲು ನಾನು ಪೇಸ್ಟ್ ಮಾಡ್ಕೋತೇನೆ. ಆಮೇಲೆ ನಾನು ಕರಿಬೇವನ್ನ ಇದರಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಸ್ವಲ್ಪ ಪೇಸ್ಟ್ ಆದ ನಂತರ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಬೇಕು. ನೋಡ್ಬೋದು, ಇದನ್ನು ಹೀಗೆ ಮುಚ್ಚಳ ಮುಚ್ಚಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದಪ್ಪವಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಯಾಕಂದರೆ ಇದರಲ್ಲಿ ಇನ್ನೂ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಬೇಕಲ್ವ. ಆದ ಕಾರಣ ಇವೆರಡು ಸ್ವಲ್ಪ ದಪ್ಪವಾಗಿ ಪೇಸ್ಟ್ ಮಾಡ್ಕೊಂಡಿದ ನಂತರ ನಾನು ಇದರೊಳಗೆ ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇರೋದು ನೋಡ್ತಾ ಇರ್ಬೋದು. ಕರಿಬೇವನ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಫುಲ್ ಪೇಸ್ಟ್ ಆಗೋ ಥರ ಮಾಡ್ಕೊಳ್ಳಿ. ಈ 3 ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮ ಕೂದಲಿಗೆ ತುಂಬಾ ಹೆಲ್ಪ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ನೋಡ್ಬೋದು, 3 ಇಂಗ್ರೀಡಿಯೆಂಟ್ಸ್ ನಾನು ಮಿಕ್ಸಿಗೆ ಹಾಕ್ಕೊಂಡಿದ ನಂತರ ತುಂಬ ಚೆನ್ನಾಗಿ ಇದರ ಪೇಸ್ಟ್ ಕೂಡ ಬಂದಿದೆ ಅಂತ. ಹಾಗೂ ಇದರೊಳಗಡೆ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿರೋದು ಕಾರಣ ಈರುಳ್ಳಿ ರಸ ಕೂಡ ಬಿಟ್ಟಿರೋದು ಕೂಡ ಇದರಲ್ಲಿ ನಿಮ್ಗೆ ಕಾಣಿಸುತ್ತೆ. ಹಾಗೂ ನಾನಿಲ್ಲಿ ಒಂದು ಬಾಂಡ್ಲಿನ ಯೂಸ್ ಮಾಡ್ಕೋತಾ ಇರೋದು. ಇದರೊಳಗೆ ನಾನು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೋತೇನೆ. ಕೊಬ್ಬರಿ ಎಣ್ಣೆ ನೀವು ಯಾವುದು ಎಣ್ಣೆ ಕೂಡ ಯೂಸ್ ಮಾಡಿಕೊಂಡ್ರೂ ನಡೆಯುತ್ತೆ. ಬೇಕಾದರೆ ನೀವು ಬೇರೆ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆದರೆ ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು ತಲೆಗೆ ಕೂಡ ತುಂಬಾ ಒಳ್ಳೆಯದು ಅಂತ. ಇಲ್ಲಿ ಚಿಕ್ಕದಾಗಿರೋ ಒಂದು ಡಬ್ಬಿನೇ ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇರೋದು. ನೀವು ಬೇಕಾದರೆ ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೊಳ್ತೀರಾ ಅಂದರೆ ಜಾಸ್ತಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲೇ ಇಲ್ಲಿ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇರೋದು. ನೋಡ್ಬೋದು, ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆನ ಬೇಕೋ ಅಷ್ಟು ಪ್ರಮಾಣದಲ್ಲಿ ಕೂಡ ನೀವು ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಸ್ಟೋರ್ ಕೂಡ ಮಾಡಿಟ್ಕೊಂಡ್ರೂ ಕೂಡ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಚೆನ್ನಾಗಿ ಕೂಡ ಈ ಎಣ್ಣೆ ಇರುತ್ತೆ. ನಮಗೆ ಯಾವಾಗ ಬೇಕಾದರೂ ನಾವು ಅಪ್ಲೈ ಮಾಡ್ಕೊಳ್ಬೋದು ನಮ್ಮ ಹೇರ್ಸ್ಗೆ.
ಹಾಗೂ ನಾನು ಇವಾಗಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲೇ ಈ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಂಡಿರೋದು. ಹಾಗೂ ನಾನಿಲ್ಲಿ ಮಾಡ್ಕೊಂಡಿಟ್ಟಿರುವಂಥ ಈ ಪೇಸ್ಟನ್ನ ಕೂಡ ಈ ಎಣ್ಣೆಯಲ್ಲಿ ಹೀಗೆ ಆ್ಯಡ್ ಮಾಡ್ಕೊಳ್ತಾ ಇರೋದು ನೀವು ಕಾಣ್ಬೋದು. ಹೀಗೆ ಈ ಎಣ್ಣೆಯಲ್ಲಿ ಆ್ಯಡ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಹೊತ್ತು ಹೀಗೆ ನಾನು ಇದಕ್ಕೆ ಕುದಿಯೋದಕ್ಕೆ ಬಿಡ್ತೇನೆ. ಈ 3 ಇಂಗ್ರೀಡಿಯೆಂಟ್ಸ್ನಿಂದ ಮಾಡಿರುವಂಥ ಒಂದು ಪೇಸ್ಟನ್ನ ನಾನಿಲ್ಲಿ ಪ್ಯಾರಾಶೂಟ್ ಆಯಿಲ್ನಲ್ಲಿ ಹಾಕ್ಕೊಳ್ತಾ ಇರೋದು ಕೂಡ ನೀವು ನೋಡ್ಬೋದು. ಹಾಕ್ಕೊಂಡು ಹೀಗೆ ಒಂದು ಚಿಕ್ಕ ಸ್ಪೂನ್ ಸಹಾಯದಿಂದ ಹೀಗೆ ಕೈ ಆಡಿಸಿ, ಹಾಗೂ ನೀವು ಮೊದಲು ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಳ್ಬೇಕು. ಯಾಕಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಇದೆಲ್ಲ ಹೊತ್ತೋಗುತ್ತೆ, ಹಾಗೂ ಎಣ್ಣೆ ಕೂಡ ಜಾಸ್ತಿ ಬಿಡೋದಿಲ್ಲ. ಆದ ಕಾರಣ ನೀವು ಲೋ ಫ್ಲೇಮಲ್ಲೇ ಗ್ಯಾಸ್ನ ಇಟ್ಕೊಂಡು ಹೀಗೆ ಕುದಿಸ್ತಾ ಇರಬೇಕು. ಈ ಒಂದು ಎಣ್ಣೆಯಲ್ಲಿ ಯಾವುದೇ ಒಂದು ಕೆಮಿಕಲ್ನ ಆ್ಯಡ್ ಕೂಡ ಮಾಡಿರೋದಿಲ್ಲ. ಆದ ಕಾರಣ ಈ ಒಂದು ಎಣ್ಣೆ ನಾವು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು. ಬೆಳೆಯೋ ಮಕ್ಕಳಾಗಲಿ ಹಾಗೂ ಚಿಕ್ಕ ಮಕ್ಕಳಾಗಲಿ ಹಾಗೂ ದೊಡ್ಡವರಾಗಲಿ ಯಾರಿಗೆ ಕೂದಲು ಸಮಸ್ಯೆ ಇದ್ದರೂ ಕೂಡ ಈ ಒಂದು ಹೇರ್ ಆಯಿಲ್ ನಾವು ಅಪ್ಲೈ ಮಾಡ್ಕೊಳ್ಬೋದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಹಾಗೂ ಇದು ಒಂದು ಪ್ರಿಪೇರ್ ಆಗಿರುವ ಪೇಸ್ಟನ್ನ ನಾನು ಬಟ್ಲೊಳಗೆ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ಚಾಳನಿನ ತಗೊಂಡು ಈ ಒಂದು ಆಯಿಲ್ನ ಇದರೊಳಗಡೆ ಸೋಸ್ಕೊಳ್ಬೇಕು. ನಾನು ಸೋಸಿದ ನಂತರ ನಿಮಗೆ ತೋರಿಸ್ತೀನಿ ಈ ಒಂದು ಆಯಿಲ್ ಹೇಗಾಗಿದೆ ಅಂತ. ಕಲರ್ ಕೂಡ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಯೆಲ್ಲೋ ಕಲರ್ ಕೂಡ ಬಂದಿದೆ ಇದಕ್ಕೆ. ಹಾಗೂ ಇದರಲ್ಲಿ ಕರಿಬೇವನ್ನ ಆ್ಯಡ್ ಮಾಡಿಕೊಂಡಿರೋದ ಕಾರಣ ಇದು ಕಲರ್ ಕೂಡ ತುಂಬಾ ಚೇಂಜ್ ಕೂಡ ಕಾಣಿಸ್ತಾ ಇದೆ. ಈ ಒಂದು ಆಯಿಲ್ನ ನಾವು ಒಂದು ವಾರದಲ್ಲಿ 2-3 ಸಾರಿ ಆದರೂ ಅಪ್ಲೈ ಮಾಡಿಕೊಳ್ಳಿ. ತುಂಬಾ ಕೂದಲು ದಟ್ಟವಾಗಿ ಹಾಗೂ ಉದ್ದವಾಗಿ ಬೆಳೆಯಲು ಕೂಡ ವೇಗವಾಗಿ ಕೂಡ ಬೆಳೆಯುತ್ತೆ. ಈ ಒಂದು ಹೀಗೆ ಹೇರ್ ಪ್ಯಾಕ್ನ ಮಾಡಿಕೊಂಡು ನೀವು ಕೂಡ ಅಪ್ಲೈ ಮಾಡಿಕೊಂಡ್ರೆ, ನಾನು ಕೂಡ ಇದೇ ಹೇರ್ ಪ್ಯಾಕ್ನ ಯೂಸ್ ಮಾಡ್ಕೋತೇನೆ. ಹಾಗೂ ಈ ಒಂದು ಹೇರ್ ಪ್ಯಾಕ್ನ ನಾನು ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಹೀಗೆ ಬುಡದಿಂದ ಚೆನ್ನಾಗಿ ಮಸಾಜ್ ಮಾಡಿ ಹೀಗೆ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಬೋದು. ಎಲ್ಲೆಲ್ಲಿ ನಮ್ಮ ಕೂದಲು ಜಾಸ್ತಿ ಉದುರ್ತಾ ಇದೆಯೋ ಬುಡದಿಂದ ಹೀಗೆ ಕೂದಲನ್ನ ಆಯಿಲ್ನ ಹಚ್ಚಿ ಹೀಗೆ ಮಸಾಜ್ ಮಾಡಿದರೆ ಸಾಕು, ವೇಗವಾಗಿ ಕೂದಲು ಕೂಡ ಬೆಳೆಯುತ್ತೆ. ಹಾಗೂ ನಮಗೆ ಎಷ್ಟೇ ಟೆನ್ಷನ್ ಇದ್ದರೂ ಇದರಿಂದ ರಿಲೀಫ್ ಕೂಡ ಆಗುತ್ತೆ. ಹಾಗಾದರೆ ನೀವು ಕೂಡ ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ಹಾಗೂ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡದೆ ಮರೆಯದೆ ಹೋಗಬೇಡಿ. ಥ್ಯಾಂಕ್ ಯು ಗೈಸ್.